ಹಲೋ ವೀಕ್ಷಕರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ದಿನ ತಿಳಿಸಲು ಬಂದಿರುವ ವಿಷಯ ಸ್ಥೂಲಕಾಯ ಅಥವಾ ಅತಿಯಾದ ತೂಕ. ಈ ಸಮಸ್ಯೆಯನ್ನು ಪ್ರತಿ ಕುಟುಂಬದಲ್ಲಿ ಯಾರಾದರೊಬ್ಬರು ಈ ಸಮಸ್ಯೆಯಿಂದ ಬಳಲುತ್ತಿರುತ್ತಾರೆ. ಹಾಗಾಗಿ ನಾನು ನಿಮ್ಮ ಮುಂದಿಡುವ ಪ್ರಶ್ನೆ, ನಿಮ್ಮ ಜೀವನದಲ್ಲಿ ಗೆಲ್ಲುವುದರಲ್ಲಿ ಯಾರು ಮುಖ್ಯ? ನಿಮ್ಮ ಹೃದಯವೇ ಅಥವಾ ತಲೆಯೇ? ಹಾಗೆಂದು ಹೃದಯ ಮತ್ತು ತಲೆಯ ನಡುವೆ ಜಗಳ ಮಾಡುವ ಅಗತ್ಯವಿಲ್ಲ. ಏಕೆಂದರೆ ತಲೆಯು ಹೃದಯವನ್ನು ತೃಪ್ತಿಪಡಿಸುವ ಮತ್ತು ಆರೋಗ್ಯ ರಕ್ಷಿಸುವ ಸರಳ ಪರಿಹಾರಗಳ ಬಗ್ಗೆ ಯೋಚಿಸುತ್ತದೆ ಅಲ್ಲವೇ? ಉದಾಹರಣೆಗೆ, ನೀವು ಅಡುಗೆ ಎಣ್ಣೆ ಸೇವನೆ ಕಡಿಮೆ ಮಾಡಲು ನೀವು ಮಾಮೂಲಿ ದಿನಗಳಲ್ಲಿ ಬಳಸುವುದಕ್ಕಿಂತ ಸ್ವಲ್ಪ ಕಡಿಮೆ ಬಳಸಲು ಪ್ರಾರಂಭಿಸಿ ಮತ್ತು ಕೆಲ ದಿನಗಳ ನಂತರ ಕ್ರಮೇಣ ಕಡಿಮೆ ಎಣ್ಣೆಯನ್ನು ಬಳಸಿ. ನಂತರ ಇದು ನಿಮಗೆ ಅಭ್ಯಾಸವಾಗಿ ಉಳಿಯುತ್ತದೆ. ಇದೇ ಟ್ರಿಕ್ ಅನ್ನು ಉಪ್ಪನ್ನು ಕಡಿಮೆ ಮಾಡಲು ನಿಧಾನವಾಗಿ ನಿಮ್ಮ ಅಡುಗೆಯಲ್ಲಿ ಕಡಿಮೆ ಮಾಡಿ ಮತ್ತು ಸಲಾಡ್, ಮೊಸರು, ಹಣ್ಣಿನ ಸೇವನೆ ಮಾಡುವಾಗ ಉಪ್ಪನ್ನು ಸೇರಿಸಬೇಡಿ. ನೀವು ಟೀ ಅಥವಾ ಕಾಫಿಯಲ್ಲಿ ಸಕ್ಕರೆ ಸೇರಿಸುತ್ತೀರಾ? ನೋ ಪ್ರಾಬ್ಲಮ್. ನಿಮ್ಮ ಟೀ ಅಥವಾ ಕಾಫಿಗೆ 1 ಚಮಚದ ಸಕ್ಕರೆ ಬದಲು ಅರ್ಧ ಚಮಚ ಮಾಡಿಕೊಳ್ಳಿ. ನಂತರದ ದಿನಗಳಲ್ಲಿ ನಿಮಗೇ ತಿಳಿಯುತ್ತೆ ನಿಮ್ಮ ದೇಹದಲ್ಲಿ ಆಗುವ ಬದಲಾವಣೆಗಳು. ಸ್ಟಾಪ್ ಒಬೆಸಿಟಿ ಎಂಬುದರ ಹೊಣೆಗಾರಿಕೆ ಮತ್ತು ನೇತೃತ್ವವನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮತ್ತು ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರವು ವಹಿಸಿದೆ. ಈಟ್ ರೈಟ್ ಮೂವ್ಮೆಂಟ್ನಲ್ಲಿ ನೀವು ಪಾಲ್ಗೊಳ್ಳಿ ಮತ್ತು ಉತ್ತೇಜಿಸಿ. ಏಕೆಂದರೆ ಉತ್ತಮ ಆರೋಗ್ಯಕ್ಕಾಗಿ ತಲೆ ಹೃದಯವನ್ನು ಗೆಲ್ಲಬೇಕು ಅಲ್ಲವೇ? ಅಂದರೆ ನಮ್ಮ ಯೋಚನೆ, ಅಭ್ಯಾಸಗಳು ಬದಲಾಗಬೇಕು. ನಿಮ್ಮಲ್ಲೂ ಈ ಬದಲಾವಣೆಯಾಗಲಿ ವೀಕ್ಷಕರೇ. ನಿಮ್ಮ ಉತ್ತಮ ಆರೋಗ್ಯಕ್ಕಾಗಿ ಎಣ್ಣೆ, ಉಪ್ಪು, ಸಕ್ಕರೆ ಬಳಕೆ ಕಡಿಮೆ ಮಾಡಿ ಅಂತ ಹೇಳುತ್ತಾ ಈ ದಿನಕ್ಕೆ ಇಷ್ಟು ಸಾಕು. ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ತಪ್ಪದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಟೇಕ್ ಕೇರ್.